ಅಸ್ತವ್ಯಸ್ತವಾದ ಸಂಚಾರ, ಪರದಾಡಿದ ವಾಹನ ಸವಾರರು, ಆಶ್ರಯ ಹುಡುಕಿ ಓಡಿದ ನಾಗರಿಕರು. ಇವು ಇಂದು ಮಧ್ಯಾಹ್ನ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಂಡುಬಂದ ದೃಶ್ಯಗಳು. ಇದಕ್ಕೆ ಕಾರಣ ಕಳೆದ ಹಲವು ದಿನಗಳಿಂದ ಮುನಿಸಿಕೊಂಡಿದ್ದ ವರುಣ ಇಂದು ಮಧ್ಯಾಹ್ನವೇ ಆಗಮಿಸುವ ಜೊತೆಗೆ ತನ್ನ ಪ್ರತಾಪ ತೋರಲಾರಂಭಿಸಿದ ಕಾರಣ ಜನಜೀವನ ಕೆಲಕಾಲ ಅಸ್ತವ್ಯಸ್ತವಾಯಿತು. ಇಂದು ಮಧ್ಯಾಹ್ನ ಸುರಿದ ಭಾರೀ ಮಳೆಯಿಂದಾಗಿ ರಸ್ತೆಗಳು, ಚರಂಡಿಗಳು ಸಂಪೂರ್ಣ ಜಲಮಯವಾಗಿದ್ದವು. ನಗರದಲ್ಲಿ ಚರಂಡಿಗಳು ಹೂಳಿನಿಂದ ತುಂಬಿರುವ ಕಾರಣ ಇಂದು ಸುರಿದ ಮಳೆಗೆ ಬಂದ ಮಳೆ ನೀರು ವಿಧಿ ಇಲ್ಲದೆ ರಸ್ತೆಗೆ ಹರಿಯುವಂತಾಯಿತು. ಅಲ್ಲದೆ ನಗರದ ಹಲವು ವಾರ್ಡುಗಳಲ್ಲಿ ತಗ್ಗು ಪ್ರದೇಶಗಳ ಮನೆಗಳಿಗೂ ನೀರು ನುಗ್ಗಿದ್ದು, ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ನಾಗರಿಕರು ಶಾಪ ಹಾಕಿದ ದೃಶ್ಯ ಸಾಮಾನ್ಯವಾಗಿತ್ತು. ಇನ್ನು ನಾನಾ ಕಾರಣಗಳಿಂದ ಹೊರಬಂದಿದ್ದ ಜನರು ಏಕಾಏಕಿ ಬಂದ ಮಳೆಯಿಂದಾಗಿ ಆಶ್ರಯ ಹುಡುಕಿ ರಸ್ತೆಯ ಪಕ್ಕದ ಅಂಗಡಿಗಳತ್ತ ಓಡುವುದು ಸಾಮಾನ್ಯವಾಗಿತ್ತು. ಸಂಚಾರ ಅಸ್ತವ್ಯಸ್ತವಾಗಿ ವಾಹನ ಸವಾರರು ಮಳೆಯಲ್ಲಿ ನೆನೆಯುವಂತಾಯಿತು. ಇನ್ನು ಚರಂಡಿಗಳಿಗೆ ನೀರು ಹರಿಸಲು ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲಿರುವ ಅಂಗಡಿಗಳ ಮಾಲೀಕರು ಉದ್ದವಾದ ಕೋಲಿನಿಂದ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಜೊತೆಗೆ ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಕೆಂಡ ಕಾರಿದರು. ಇನ್ನು ಕಳೆದ ಒಂದು ತಿಂಗಳ ಹಿಂದೆ ಆರ್ಭಟಿಸಿದ್ದ ವರುಣ ನಂತರ ಕಣ್ಮರೆಯಾಗಿದ್ದು, ಈ ಹಿಂದೆ ಬಿದ್ದ ಮಳೆಗೆ ಭೂಮಿಯ ಹಸನುಗೊಳಿಸುವ ಕಾರ್ಯದಲ್ಲಿ ತೊಡಗಿದ್ದ ರೈತರು ಇಂದು ಬಿದ್ದ ಮಳೆಯಿಂದ ಮತ್ತೆ ಚುರುಕುಗೊಳ್ಳಲು ಸಿದ್ಧರಾಗುತ್ತಿದ್ದಾರೆ. ಇದೀಗ ಬಿತ್ತನೆ ಸಮಯ ಆರಂಭವಾಗಿದ್ದು, ತೊಗರಿ, ನೆಲಗಡಲೆ, ಅವರೆ, ಜೋಳ ಸೇರಿದಂತೆ ಮಳೆಯಾಧಾರಿತ ಬೆಳೆಗಳನ್ನು ಬಿತ್ತನೆ ಮಾಡಬೇಕಿದೆ. ಹಾಗಾಗಿ ಬಿತ್ತನೆ ಬೀಜದ ಅಂಗಡಿಗಳತ್ತ ರೈತರು ಮುಖ ಮಾಡಿದ್ದಾರೆ. ಇನ್ನು ರಸಗೊಬ್ಬರದ ಅಗತ್ಯವು ಇದೀಗ ರೈತರಿಗೆ ಎದುರಾಗಿದ್ದು, ಅಗತ್ಯ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಖರೀದಿಸಿ ಬಿತ್ತನೆ ಮಾಡಲು ಅಗತ್ಯ ಸಿದ್ಧತೆಗಳನ್ನು ರೈತರು ಮಾಡಿಕೊಳ್ಳುತ್ತಿದ್ದಾರೆ. ರೈತರ ಅಗತ್ಯವನ್ನು ದುರುಪಯೋಗಪಡಿಸಿಕೊಳ್ಳುವ ಬಿತ್ತನೆ ಬೀಜ ಮಾರಾಟಗಾರರು ಜಿಲ್ಲೆಯಲ್ಲಿ ಅಧಿಕವಾಗಿಯೇ ಇದ್ದು, ಜೋಳ, ತೊಗರಿ, ಸೂರ್ಯಕಾಂತಿಯಂತಹ ಬಿತ್ತನೆ ಬೀಜಗಳನ್ನು ನಕಲಿ ಮಾರಾಟ ಮಾಡುವ ಆತಂಕವು ರೈತರಿಗೆ ಎದುರಾಗಿದೆ. ಈ ಹಿಂದೆಯೂ ಇಂತಹ ನಕಲಿ ಬಿತ್ತನೆ ಬೀಜ ಬಿತ್ತನೆ ಮಾಡಿ ಕೈ ಸುಟ್ಟುಕೊಂಡಿರುವ ರೈತರು ಇಂತಹ ನಕಲಿ ಬಿತ್ತನೆ ಬೀಜ ಮಾರಾಟ ಮಾಡುವ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ. ಮಳೆಯಾಧಾರಿತವಾಗಿ ವಾರ್ಷಿಕ ಬೆಳೆಗಳನ್ನೇ ರೈತರು ಬಿತ್ತನೆ ಮಾಡಲಿದ್ದು, ಬೆಳೆ ಕೈಕೊಟ್ಟರೆ ಒಂದು ವರ್ಷದ ರೈತನ ಕಷ್ಟ ಮಾತ್ರವಲ್ಲದೆ ಅದಕ್ಕೆ ಮಾಡಿದ ವೆಚ್ಚವು ನಷ್ಟವಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ. ಈ ಹಿಂದೆ ಜೋಳ, ಸೂರ್ಯಕಾಂತಿ, ತೊಗರಿಯಂತಹ ಬಿತ್ತನೆ ಬೀಜ ನಕಲಿ ಮಾರಾಟ ಮಾಡಿದ ದೂರುಗಳು ಜಿಲ್ಲೆಯಲ್ಲಿದ್ದು, ಈ ವರ್ಷ ಇಂತಹ ನಕಲಿ ಬಿತ್ತನೆ ಬೀಜ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ರೈತರನ್ನು ಸಂಕಷ್ಟದಿಂದ ಪಾರು ಮಾಡಬೇಕೆಂದು ರೈತರು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.